ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಾಡ್ತಾ ಇರೋದು ಟೇಸ್ಟಿ ಆಗಿರೋ ಚಿಕನ್ ಕಬಾಬ್. ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಚಿಕನ್ ಕಬಾಬ್ ಮಾಡೋಕ್ಕೆ ಅರ್ಧ kg ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. ಸಾಫ್ಟ್ ಪೀಸಸ್ ಜಾಸ್ತಿ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, 4 ಸ್ಪೂನು ಮೊಸರು ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರು 2 ಸ್ಪೂನ್ ಕಾರ್ನ್ಫ್ಲೋರು, ಎಳ್ಳು, ಬಿಳಿ ಎಳ್ಳು ಹಾಕಿದ್ದೀನಿ. ನಂತರ ಅದಕ್ಕೆ ನಾವು ಕಸೂರಿ ಮೇಥಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ 3 ಹಾಕೊಂಡ್ಬಿಡೋಣ. ನಂತರ ಅರ್ಧ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡಿದ್ದೀನಿ, ಅರ್ಧ kg ಅಲ್ವಾ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಿಕೊಂಡು ನಾವು 3 to 4 hours ಇದು ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣಂತೆ. ಈಗ ನೋಡಿ, ನೀಟಾಗಿ ಕಲಿಸ್ಕೊಂಡಿದ್ದೀನಿ ಎಲ್ಲನೂ. ಇದನ್ನು 3 to 4 hours ನೀಟಾಗಿ ಮ್ಯಾರಿನೇಟ್ ಆಗಲಿ. ಈಗ ಚಿಕನ್ನು ನೀಟಾಗಿ 3 to 4 hours ಮ್ಯಾರಿನೇಟ್ ಆಗಿದೆ. ಈಗ ಎಣ್ಣೆ ಕಾದಿದೆ, ಒಂದೊಂದೇ ನೀಟಾಗಿ ಹಾಕೋಣಂತೆ. ನೋಡಿ, ಈ ಥರ ಒಂದೊಂದೇ ನೀಟಾಗಿ ಎಣ್ಣೆಲಿ ಬಿಡಬೇಕು. ಈಗ 3 to 4 minutes ನೀಟಾಗಿ ಕರಗಿಸಿದ್ದೀನಿ. ಈಗ ಕಬಾಬ್ ರೆಡಿ ಇದೆ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ. ಬನ್ನಿ ಫ್ರೆಂಡ್ಸ್, ಈಗ ಸರ್ವ್ ಮಾಡೋಣಂತೆ. ಫ್ರೆಂಡ್ಸ್, ಈಗ ಚಿಕನ್ ಕಬಾಬ್ ರೆಡಿ ಇದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಇಲ್ಲಿ ಸಾಫ್ಟಾಗಿ ಬಂದಿದೆ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.